ಗುಡ್ ಮಾರ್ನಿಂಗ್, ನಮಸ್ಕಾರ ರೀ. ನಮ್ಮ ಮನೆ ಪಾಟ್ನಾಗ ಹೂವಾಗಿತ್ತು, ಚೆಂದಾಗಿತ್ತು, ಅದಕ್ಕೆ ಹಾಕೀನಿ. ಖುಷಿ ಆಯಿತು ನೋಡಿರಿ. ಇವತ್ತಿನ ದಿವಸ ನಾನು ಬೆಂಡೆಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಾನೆ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಬೆಂಡೆಕಾಯಿ ಚಟ್ನಿ ಸೂಪರಾಗಿರ್ತೈತಿ. ಮನ್ಯಾಗ ತರಕಾರಿ ಏನೂ ಇಲ್ಲದಾಗ ಇಂಥ ಒಂದು 5-6 ಬೆಂಡೆಕಾಯಿ ಇದ್ದರೆ ಸಾಕು. 5-6 ಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ಕೊಬೋದು. ಇವನ್ನ ಸ್ವಚ್ಛಗೆ ತೊಳೆದು ಡ್ರೈ ಮಾಡಿ ಇಟ್ಕೊಂಡೇನಿ. ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು ಇಟ್ಕೊಂಡೇನಿ ನೋಡ್ರಿ. ಈಗ ಫಸ್ಟು ಈ ಜವಾರಿ ಮೆಣಸಿನ್ಕಾಯಿ ಪಲ್ಯ ಹಾಕಿದ್ನಲ್ಲ, ಅದೇ ಮೆಣಸಿನ್ಕಾಯಿ ಮೀಡಿಯಮ್ ಖಾರದವು, ಭಾಳ ರುಚಿ ಆಗ್ತಾವೆ ಇವು. ಇವನ್ನ ಒಂದು 4 ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡೆ ನೋಡ್ರಿ. ಎಣ್ಣೆ ಹಾಕಿ ಹುರಿಯೋಣದು ಮೊದಲು. ಖಡಕ್ ರೊಟ್ಟಿ ಇರಲಿ, ಬಿಸಿ ರೊಟ್ಟಿ ಇರಲಿ, ಚಪಾತಿ ಇರಲಿ, ಸೂಪರ್ ಕಾಂಬಿನೇಷನ್ ನೋಡ್ರಿ ಇದು. ಇವನ್ ಚೆಂದ ಬ್ಲ್ಯಾಕ್ ಸ್ಪಾಟ್ ಬರೋವರೆಗೆ ಹುರಿಯೋಣ. ಈ ಥರ ಆಗಬೇಕಿವು. ಒಂದು ಪ್ಲೇಟಿಗೆ ತಗೊಂಬಿಡೋಣ. ಪಲ್ಯ ಮಾಡೋಕ್ಕೆ ಟೈಮ್ ಇಲ್ಲ, ಅರ್ಜೆಂಟ್ನಾಗ ಏನಾದರೂ ಒಂದು ಪಟ್ನ ಮಾಡ್ಕೋಬೇಕಂದ್ರೆ ಈ ಥರ ಚಟ್ನಿಗಳು ನೆನಪಾಕ್ಕವು ನೋಡ್ರಿ. ಯಾವಾದರೂ ಹೀರೆಕಾಯಿ ಚಟ್ನಿ, ಬದ್ನೆಕಾಯಿ ಚಟ್ನಿ, ಬೆಂಡೆಕಾಯಿ ಚಟ್ನಿ, ಈ ಥರ ನಮ್ಮ ಉತ್ತರ ಕರ್ನಾಟಕದಾಗಂತೂ ಚಟ್ನಿಗಳಿಗೆ ಬರೋಣ ಇಲ್ಲ. ಈಗ ಬೆಂಡೆಕಾಯಿ ಹುರಿಯೋಣ. ಮೆಣಸಿನ್ಕಾಯಿ ಹುರಿದಿದ್ದಾತು, ಬೆಂಡೆಕಾಯಿ ಹುರಿಯೋಣ. ಅದೇ ಥರ ಇವು ಕಲರ್ ಚೇಂಜ್ ಆಗಬೇಕು. ಮೆಣಸಿನ್ಕಾಯಿ ಹುರಿದ್ವಲ್ಲ ಅದೇ ಥರ. ಇವಾಗ ನೋಡ್ರಿ ಇವನ್ನ ತಗೊಳ್ಳೋಣ. ಸ್ವಲ್ಪ ಇವು ಬೆಚ್ಚಗಿರ್ಬೇಕು. ಪೂರ್ತಿ ತಣ್ಣಗಾಗೋದಕ್ಕಿಂತ ಮುಂಚೆನೇ ಇದನ್ನ ಗ್ರೈಂಡ್ ಮಾಡಿಬಿಡ್ಬೇಕು. ಕಲ್ಲಿದ್ರೆ ಕಲ್ಲಾಗಿ ಕುಟ್ಬೇಕು. ಕಲ್ಲು ಐತಿ, ನನಗೆ ಇವತ್ತು ಟೈಮ್ ಇಲ್ಲ, ಅದಕ್ಕೋಸ್ಕರ ನಾನು ಗ್ರೈಂಡ್ ಮಾಡಕತ್ತೀನಿ. ಜಾರಿಗೆ ಹಾಕತ್ತೆ ನೋಡ್ರಿ ಎರಡೂ. ಮೆಣಸಿನ್ಕಾಯಿ, ಬೆಂಡೆಕಾಯಿ ಜಾರಿಗೆ ಹಾಕಿದೆ. ಇದಕ್ಕೊಂದು ತಟಗೆ ಉಪ್ಪು ಹಾಕೋಣ. ನಾನು ಅಡುಗೆಗೆ ಕಲ್ಲುಪ್ಪು ಯೂಸ್ ಮಾಡ್ತೇನೆ ಯಾವಾಗಲೂ, ಒಳ್ಳೆಯದು. ಜೀರಿಗೆ, ಉಪ್ಪು ಹಾಕಿದೆ. ಕೊತ್ತಂಬರಿ ಹಾಕೋಣ. ಇದಕ್ಕೆ ಭಾಳ ಏನು ಪದಾರ್ಥಗಳನ್ನೇ ಇಲ್ಲ. ಕಡಿಮೆ ಪದಾರ್ಥದಾಗ ಕಡಿಮೆ ಟೈಮ್ನಾಗ ಪಟ್ ಅಂತ ಮಾಡ್ಕೋಬೋದು. ಬೆಳ್ಳುಳ್ಳಿ ಹಾಕಿದೆ 8-10 ಹೆಸಳು. ಸ್ವಲ್ಪ ಕೊತ್ತಂಬರಿ ಹಾಕಿ ತರಿಯಾಗಿ ಗರ್ರ ಅನಿಸ್ಬಿಡೋಣ. ನೋಡಿರಿ, ತರಿಯಾಗಿರ್ಬೇಕಿದು. ನಾನು ಒಂದು ಸಲ ಗರ್ ಅನಿಸಿದೆ, ಭಾಳ ದಪ್ಪ ಇತ್ತು. ಇನ್ನೊಂದು ಸ್ವಲ್ಪ ಅಂತ ಅನ್ಕೊಡ್ದನ, ಅದು ಒಂದು ಸ್ವಲ್ಪ ನೈಸ್ ಆಗಿಬಿಡ್ತು. ಇದಕ್ಕಿಂತ ತರಿ ಮಾಡ್ಕೊರಿ ನೀವು. ಸ್ವಲ್ಪ ಜಾಸ್ತಿ ತಿರುಗಿಬಿಡ್ತದು. ಇದಕ್ಕಿಂತ ಸ್ವಲ್ಪ ತರಿ ಆಗಿರಬೇಕು. ಸೂಪರ್ ಆದಂಥ ಬೆಂಡೆಕಾಯಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಈ ಚಟ್ನಿ, ಎಣ್ಣೆ ಅಥವಾ ಚಟ್ನಿ ಮೊಸರು ಒಳ್ಳೆ ಕಾಂಬಿನೇಷನ್. ಈ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ಚಟ್ನಿ ಮೊಸರು ಒಳ್ಳೆ ಕಾಂಬಿನೇಷನ್, ಸೂಪರಾಗಿರ್ತೈತಿ. ಟ್ರೈ ಮಾಡಿರಿ ಒಂದು ಸಲ, ಎಲ್ರಿಗೂ ಇಷ್ಟ ಆಗ್ತತಿ. ಬೆಂಡೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ ಹೆಂಗೆ ಉಬ್ಬಿ ಬರ್ತೈತಿ. ಇದರ ಜೊತೆಗೆ ಬೆಂಡೆಕಾಯಿ ಚಟ್ನಿ ಮೊಸರು ಹಚ್ಕೊಂಡು ತಿನ್ನಕತ್ರ 1-2 ರೊಟ್ಟಿ ಜಾಸ್ತಿ ಹೋಗ್ತಾವೆ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ನಾಗ ತಿಳಿಸ್ರಿ. ಒಂದು ಪ್ಲೇಟಿಗೆ ಇದನ್ನು ಇಟ್ಟೀಗ ಚಟ್ನಿ ಮೊಸರು ಹಚ್ಚಿ ತೋರಿಸ್ತಾನೆ ನಿಮ್ಗೆ. ಎಷ್ಟು ಸ್ಮೂತ್ ಆಗೈತೆ ನೋಡ್ರಿ. ಎಷ್ಟು ಮಡಚಿದ್ರೂ ಮೆತ್ತಗೆ ಹೋಳಿಗೆ ಹಂಗೆ ಮೃದುವಾಗಿ ಬಂದೈತಿ. ಇದ್ರ ಮೇಲೆ ಈಗ ಚಟ್ನಿ ಹಚ್ಕೊಂಡು ಮೊಸರು ಹಚ್ಕೊಂಡು ತಿಂತಾ ಹೋದ್ರೆ ಇನ್ನೊಂದು ಬೇಕು ಅನ್ನಿಸ್ತತಿ ರೊಟ್ಟಿ. ನೋಡಿರಿ, ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ಎಲ್ಲರಿಗೂ ನಮಸ್ಕಾರ.